ಯು ಹ್ಯಾವ್ ಜಂಪ್ಡ್ ದಿ ಬೇಲ್. ಗೊತ್ತಾಯ್ತಲ್ಲ? ಅವ್ರು ಹೇಳಿರ್ತಾರೆ ಅವ್ರ ಅಬ್ಜೆಕ್ಷನ್ ಅಲ್ಲಿ, ಸ್ವಾಮಿ ಒಂದ್ ವೇಳೆ ಅವನಿಗೆ ಬೇಲ್ ಕೊಟ್ರೆ ಪುನಃ ವಿಚಾರಣೆಗೆ ಹಾಜರಾಗುವುದಿಲ್ಲ, ಆದ್ದರಿಂದ ಬೇಲ್ ಕೊಡ್ಬೇಡಿ ಅಂತ. ನಾವೇನ್ ಹೇಳಿರ್ತೀವಿ, ಇಲ್ಲ ಇವನ ಸದ್ಗುಣ ಸಂಪನ್ನ, ಹಂಗೆಲ್ಲ ಮಾಡೋದಿಲ್ಲ ಅಂತ ಹೇಳಿ ಕೊಟ್ಟಿದ್ವಿ ಸರ್ಟಿಫಿಕೇಟ್. ಯು ಪ್ರೂವ್ಡ್ ದಟ್ ಪ್ರಾಸಿಕ್ಯೂಷನ್ ಇಸ್ ರೈಟ್. 1 ಲಕ್ಷ ಡೆಪಾಸಿಟ್ ಮಾಡಕ್ ಮನೆಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ. ಒಳ್ಳೆ ಚೆನ್ನಾಗಾಯ್ತಲ್ಲ, ಅದನ್ನ ರಿಜೆಕ್ಟ್ ಮಾಡ್ರಣ್ಣ, ದುಡ್ಡು ಅಡ್ಜಸ್ಟ್ ಆದಾಗ ಹಾಕಿ. 1 ವೀಕ್. ನೋ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನೀವು ಬಾಂಡ್ ಅಮೌಂಟ್ ತಯಾರು ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಅಪ್ಲಿಕೇಶನ್ ಹಾಕಿ. ನಾನು ವೈ ಶುಡ್ ಐ ಕೀಪ್ ದಿ ಬೇಲ್ ಪೆಟಿಷನ್ ಪೆಂಡಿಂಗ್? ಬರ್ಕೊಳ್ಳಿ. 1 ವೀಕ್. ನೋ ಸಾರಿ, ರಿಜೆಕ್ಟ್ ಮಾಡುತ್ತೀನಿ ನಂದು ಹಾಕೊಳ್ಳಿ. 1 ವೀಕ್ ಮನೆಗೆ ಇಂಟಿಮೇಷನ್ ಕೊಟ್ಟಿದ್ದಾರೆ ಅವ್ರಿಗೆ, ನಮ್ಗೆ ಏನು ಹೇಳಿಲ್ಲ ಅವರು. ಅವ್ರು ಹೇಳೋದು ಇಲ್ಲ, ಅವ್ರಿಗೆ ಹೇಳ್ತಾರೆ ಸದ್ಯ ಅವನ ಅಲ್ಲಿರೋ ಅಷ್ಟೊತ್ತು ನಮಗ್ ಸೇಫು, ಇಲ್ಲ ಇವನು ಶೆಡ್ಗೋಗ್ಬಿಟ್ಟಿರ್ತಿದ್ದ ಅಂತ. 1 ವೀಕ್. ನೋ ಸರ್, ಸಾರಿ, ಯು ಆರ್ಗ್ಯೂ ದಿ ಮ್ಯಾಟರ್. No, you have jumped the bail, that's all, there is no other go. Agreed. 1 week. Agreed, ನಾನು agreed. ನೀವ್ ಹೇಳಿದ್ದನ್ನೇ ನಾನು ಹೇಳ್ತಿರೋದು ಅಷ್ಟೇನೆ, ಬೇರೆ ಏನು ಹೇಳ್ತಿಲ್ಲ. ಇವಾಗ ವಜಾ ಮಾಡಿರ್ತೀನಿ, ನಂದು ಹಾಕೊಳ್ಳಿ. 1 week. ಬರ್ಕೊಳ್ಳಿ. ವಾಟ್ಸ್ ಯುವರ್ ಗುಡ್ ನೇಮ್? Chandrasekhar. Shri Chandrasekhar for Harish Kumar present. Successive bail request of the accused who has admittedly jumped the bail. Full stop. Request of the petitioner to deposit the bond amount was granted by this court. Full stop. Bail petition came to be filed on 11th of August 2023. Till today, the petitioner is unable to muster, M-U-S-T-R, muster the bond amount so as to obtain a fresh bail and to execute the fresh bail bond. Full stop. Counsel submits that the payment of bond amount has been intimated to the family members of the accused, but they are unable to arrange for the bond amount of the previous bail bond. First, accordingly, the bail petition is dismissed for the time being. First, petitioner is at liberty to muster the bond amount of the previous bail bond and is entitled to move for fresh bail. ಹಾಕಿ, ನೀವು ಅನುಕೂಲ ಆದಾಗ ಹಾಕೊಂಬನ್ನಿ ನೋಡೋಣ. ನಾನು ಅದು ಹೇಳ್ದೆ, ಸ್ವಲ್ಪ ಕಟ್ಟಿ ಆಮೇಲೆ ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ ಅಂತ. ಅದು ಕಟ್ಟಲ್ಲ ಅಂದ್ರೆ ನಾನೇನ್ ಹೇಳ್ದೆ ಹೇಳಿ ನಿಮ್ಗೆ? 20,000 ರೂಪಾಯಿ ಕಟ್ಟಿ, ಮಿಕ್ಕಿದ್ದಕ್ಕೆ 80,000 ರೂಪಾಯಿಗೆ 10 ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ, 10,000 ತರ ಅಂತ. ಅದು ಕಟ್ಲಿಲ್ಲ ನೀವು. ಇದು ಅಷ್ಟೇ, ಇಲ್ಲ ಆಯ್ತು, ಧಾರವಾಡ ಆಯ್ತು, ಕಲಬುರಗಿ ಆಯ್ತು, ವಾಪಸ್ ಬೆಂಗಳೂರು ಬಂತು. ಇನ್ನೊಂದು ತಿಂಗಳಾದ್ರೆ 2 ತಿಂಗಳಾದ್ರೆ ಆಗಸ್ಟ್ ಬಂದೇ ಬಿಡುತ್ತೆ 24. ಅದನ್ನೆಲ್ಲ ಬರೀತೀನಿ ನಾನು, ಹಂಗೆ ಕೊಡೋದಿಲ್ಲ ಬೇಯ್ಲು. ಸ್ಟೇಟ್ ಮೆಷಿನರಿ ಹಸ್ ಫೇಲ್ಡ್ ಇನ್ ಪ್ರೊಡ್ಯೂಸಿಂಗ್ ದಿ ಅಕ್ಯೂಸ್ಡ್, ವ್ಯಾಲ್ಯೂಬಲ್ ರೈಟ್ ಆಫ್ ದಿ ಅಕ್ಯೂಸ್ಡ್ ಇಸ್ ಬೀಂಗ್ ಲಾಸ್ಟ್ ಓನ್ಲಿ ಇನ್ ಗಿವಿಂಗ್ ದಿ ಬಂದೋಬಸ್ತ್ ಟು ದಿ ಪೊಲಿಟಿಷಿಯನ್ಸ್ ಅಂತ ಬರ್ದಾಕ್ತೀನಿ. ಅಲ್ರಿ DAR ನವ್ರು ಇರೋದೇ ಈ ಕೆಲ್ಸಕ್ಕೆ, ನೀವು ಅವ್ರನ್ನ ಇದಕ್ಕೆ ಯಾಕೆ ಕರ್ಕೋತೀರಾ? ನಿಮ್ ಸಿವಿಲ್ ಪೊಲೀಸ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಹೇಳ್ರಿ, ಎಲ್ಲಿಗೆ ಬಂತು ಟ್ರಯಲ್? ಟ್ರಯಲ್ ಎಲ್ಲ ಚಾರ್ಜ್ ಆಗಿದೆ. ನಾವು ಕಾಲ್ ಫಾರ್ ಪ್ರಾಪರ್ಟಿ ಅಂತ ಚಾರ್ಜ್ ಶೀಟ್ ಹೆಂಗ್ ಮಾಡೋದು? ಚಾರ್ಜ್ ಹೆಂಗ್ ಫೈಲ್ ಮಾಡೋ? ಪ್ರಾಪರ್ಟಿ ಇಲ್ದಲ್ನೆ ಎಲ್ಲ ನಾವ್ ಹೇಳ್ಕೊಡ್ಬೇಕಂತ. ಅದ್ರ ಬದಲು ನಾನೇ ಬಂದಲ್ಲಿ ಅರ್ಧ ಗಂಟೆ ಕೂತ್ಕೊಂಡು ಟ್ರಯಲ್ ನಡೆಸ್ಬಿಟ್ಟು ಇಲ್ಲಿ ಬಂದು ವಾಪಸ್ ಕುಟ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಚಾರ್ಜ್ ಫ್ರೇಮ್ ಮಾಡಿದ್ದಾರೆ ಸ್ವಾಮಿ, ಕಾಲ್ ಫಾರ್ ಪ್ರಾಪರ್ಟಿ ಅಂತ ಮಾಡಿದ್ದಾರೆ. ಏನ್ರಿ ಇವ್ರೆ, ವಾಟ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ರೆಜಿಮ್? ಪ್ರಾಪರ್ಟಿ ಇಲ್ದಲ್ನೆ ಚಾರ್ಜ್ ಹೆಂಗ್ ಫ್ರೇಮ್ ಮಾಡಿದ್ರು? ಇವಾಗ ಕಾಲ್ ಫಾರ್ ಪ್ರಾಪರ್ಟೀಸ್ ಅಂತೆ. ನೋಡ್ರಿ, ನಿಮ್ಮವ್ರಿಗೆ ಯಾರಿಗೂ ಏನು ಅಂತ ಇದು ಸಿವಿಲ್ ರೂಲ್, ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಯಾರಿಗೂ ಗೊತ್ತಿಲ್ಲ. ಅಲಾಂಗ್ ವಿತ್ ದಿ ಚಾರ್ಜ್ ಶೀಟ್ ಪ್ರಾಪರ್ಟಿ ತಗೊಂಬಂದ್ ಕೊಡ್ಬೇಕು. ಗೊತ್ತಾಯ್ತಲ್ಲ? ಆಮೇಲೆ ಎಲ್ಲೋ ಟ್ರಯಲ್ ನಡೆದಾಗ ತಗೊಂಬರೋದಲ್ಲ. ಎಷ್ಟೋ ಪ್ರಕರಣಗಳಲ್ಲಿ ಪ್ರಾಪರ್ಟಿನ ಗಮನಕ್ಕೆ ವಹಿಸಿ ಚಾರ್ಜ್ ಫ್ರೇಮ್ ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಚಾರ್ಜ್ ಫ್ರೇಮ್ ಮಾಡ್ಬಿಟ್ಟು ಆಮೇಲಿಂದ ಪ್ರಾಪರ್ಟಿ ತಗೊಂಬ ಅನ್ನೋದಲ್ಲ. ನಾ ಹೇಳಿದ್ ನಿಮ್ಗೆ ಅರ್ಥ ಆಯ್ತಲ್ಲ? ಇದೆಲ್ಲ ತಪ್ಪು. ಈಗ ಟ್ರಯಲ್ ಎಕ್ಸ್ಪಿಡೇಟ್ ಮಾಡ್ತೀರಾ, ಬೇಲ್ ಕೊಡ್ಲಾ? ಅಲ್ಲ ರೀ, ನಾನ್ ಗಲಾಟೆ ಮಾಡಿದ್ಮೇಲಿಂದ ಚಾರ್ಜ್ ಫ್ರೇಮ್ ಮಾಡಿದ್ರಿ 3 ವರ್ಷದ ಹಳೆ ಕೇಸ್ನಲ್ಲಿ. ನೀವು ಕೋಆಪರೇಟ್ ಮಾಡಲ್ಲ. ಕೇಳಿದ್ರೆ ನಾನೆಲ್ಲ ಬಂದೋಬಸ್ತಲ್ಲಿ ಇದ್ದೆ, ನಾನು ಆರೋಪಿನ ಕರ್ಕೊಂಬರಕ್ ಆಗಲ್ಲ ಅಂತ ಹೇಳ್ತಾನಂತ ಅವನು. ಅಲ್ಲಿಂದ ಜೈಲಿಂದ ಇಲ್ಲಿ ಕರ್ಕೊಂಬರಕ್ ಆಗಲ್ಲ ಅಂತ. ಅಂತವ್ನ ಯಾಕೆ ಇಟ್ಕೋತೀರಾ ನೀವು? ಕೊಟ್ಬಿಟ್ಟು ಬಿಸಾಕ್ ಬೇಡ, ಬಿಡಿ ಬೇಲು. 2 days time. ಅದನ್ನೆಲ್ಲ ಬರೀತೀನಿ ನಾನು, ಹಂಗೆ ಕೊಡೋದಿಲ್ಲ ಬೇಲು. ಸ್ಟೇಟ್ ಮೆಷಿನರಿ ಹಸ್ ಫೇಲ್ಡ್ ಇನ್ ಪ್ರೊಡ್ಯೂಸಿಂಗ್ ದಿ ಅಕ್ಯೂಸ್ಡ್, ವ್ಯಾಲ್ಯೂಬಲ್ ರೈಟ್ ಆಫ್ ದಿ ಅಕ್ಯೂಸ್ಡ್ ಇಸ್ ಬೀಂಗ್ ಲಾಸ್ಟ್ ಓನ್ಲಿ ಇನ್ ಗಿವಿಂಗ್ ದಿ ಬಂದೋಬಸ್ತ್ ಟು ದಿ ಪೊಲಿಟಿಷಿಯನ್ಸ್ ಅಂತ ಬರ್ದಾಕ್ತೀನಿ. 2 days time.
3 years ಹೆಚ್ಚು ಕಮ್ಮಿ. ಅಲ್ರಿ DAR ನವ್ರು ಇರೋದೇ ಈ ಕೆಲ್ಸಕ್ಕೆ, ನೀವು ಅವ್ರನ್ನ ಇದಕ್ಕೆ ಯಾಕೆ ಕರ್ಕೋತೀರಾ? ನಿಮ್ ಸಿವಿಲ್ ಪೊಲೀಸ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅಲ್ಲಿ ಇರೋದೇ 4 ಜನ ಪ್ರೊಸೆಷನ್ ಅಲ್ಲಿ, 4 ಜನ ಪ್ರೊಸೆಷನ್ಸ್ಗೆ 2 ವ್ಯಾನು ಹಿಂದ್ಗಡೆಯಿಂದ ಹೋಗಕ್ಕೆ, 4 ಜನ ಇರೋದು. ಅವ್ರಿಗೆ ಧಿಕ್ಕಾರ ಇವ್ರಿಗೆ ಧಿಕ್ಕಾರ ಅಂತ 4 ಜನನ ಕಾಯಕ್ಕೆ 2 ವ್ಯಾನು. ಅಲ್ಲಿ ಆರೋಪಿನ ಕರ್ಕೊಂಬ ಅಂತಂದ್ರೆ ನಿಮ್ ಬಂದೋಬಸ್ತ್ ಹೋಗಿದ್ದಾರೆ ಅಂತ ಹೇಳ್ತೀರಿ. ಯಾವತ್ತಿಗಿದೆ ರಾಜಶೇಖರ? 27 ನೋಡಿ, 27th ಟ್ರಯಲ್ ಕಮೆನ್ಸ್ ಆಗಿಲ್ಲ ಅಂತಂದ್ರೆ ಬರೀರಿ, ಹೇಳ್ತೀನಿ. ನಾನ್ ಡೈರೆಕ್ಷನ್ ಕೊಡ್ತೀನಿ, ಸುಮ್ನೆ ಇರಿ. ನೀವ್ ಯಾಕೆ? A10 ಸಬ್ಸಿಕ್ವೆಂಟ್ಲಿ ಬೇಲ್ ಆಗಿದೆ. ಒಳ್ಳೆ ತಮಾಷೆ ಆಯ್ತಲ್ಲ. ಅವನ ಮೇಲೆ ಏನಿತ್ತು ಕನೆಕ್ಷನ್? ಅವನು ಇದು ಒನ್ ಆಫ್ ದಿ ಅಸಾಲ್ಟ್ ಮಾಡಿರೋರು ಅವರು. ಯಾತ್ರಲ್ಲಿ ಓಡೋದಂತ ಚಾಪರ್. ನೀವು? ನಾವು ಸುಮ್ಮನೆ ನಿಂತಿರೋದು ಅಷ್ಟೇ ಸರ್. ಅಂದ್ರೆ ಚಾಪ ಹೊಡಿತಾನ ನೋಡೋಣ ಅಂತ ಅಷ್ಟೇ. ಬಾರಲ್ಲಿ ಕಸ್ಟಮರ್ ತರ ಅಲ್ಲಪ್ಪ. ದಿನ ಬೆಳಗಾದ್ರೆ ಟಿವಿ ಅವರೇ ಹೇಳ್ತಾ ಇದಾರೆ ಯಾರ್ಯಾರು ಏನೇನ್ ಮಾಡಿದ್ರು ಅಂತ. ದೇ ಆರ್ ಬೆಟರ್ ಇನ್ಫಾರ್ಮ್ಡ್ ದ್ಯಾನ್ ಆಲ್ ಆಫ್ ಯು. ಅಲ್ಲಿ ಕಸ್ಟಮರ್ ತರ ನಾನು ನಿಂತಿದ್ದೀನಿ ಅಷ್ಟೇ ಸರ್, ನಂದೇನು ರೋಲ್ ಇಲ್ಲ. ಒಳ್ಳೆ ಚೆನ್ನಾಗಾಯ್ತಲ್ಲ. ಇವನು CCTV ಫೋಟೋಸ್ ಎಲ್ಲ. ಅದನ್ನ ಕಾಪಿ ಕೊಡಿ, ಕಾಪಿ ಕೊಡಿ. Land Council for the petitioner files a memo with copy of the order passed by the coordinate bench in respect of accused number 10 taken on record. Copy is also furnished to the council for learned HCGP. First, in the meantime, it is reported that charge has been framed. First, next para. Taking note of the fact that the matter is not expedited, trial has not expedited in respect of a crime that is said to have occurred on 28/8/2021, where the charge is under section 302 IPC, at least till the material witnesses are examined, the successive bail request of the petitioner cannot be considered even on the ground of parity. First, accordingly, the trial judge is directed to expedite the trial. First, Shri R.V. Rajshekar at this stage submits that trial court has called for the property. First, it is the duty of the prosecution to produce the material objects which are subject matter of the sessions trial forthwith and see to it that the and ensure that the trial commences on 27th of June 2024. First, release this matter on 4/7. ಏನಾಗಿದೆ ನೋಡ್ಕೊಂಡು ಬರ ಕೇಳಿ. ಅದ್ ಯಾರು ಐಒ ಯಾರು? Further, order of this court be communicated to the IO. ಯಾವ್ದು ಯಾವ ಪೊಲೀಸ್ ಸ್ಟೇಷನ್? ಕೋಡಿಹಳ್ಳಿ ಪೊಲೀಸ್ ಸ್ಟೇಷನ್, ಕನಕಪುರ ಸರ್ಕಲ್, ರಾಮನಗರ ಡಿಸ್ಟ್ರಿಕ್ಟ್. ಕಾಲ್ ಫಾರ್ ಪ್ರಾಪರ್ಟಿ ಅಂತ 27 ಅವ್ರು ಚೇಂಜ್ ಆಗಿದ್ದಾರೆ. ಈಗ ಬೇರೆ ಸೆಷನ್ ಜಡ್ಜ್ ಬಂದಿದ್ದಾರೆ, ನೀವು ನಡೆಸಿ ಮಾಡ್ತಾರೆ. ನನ್ಗೆಲ್ಲ ಗೊತ್ತಾಗ್ತಿರುತ್ತೆ, ನೀವೇನು ಯೋಚನೆ ಮಾಡಬೇಡಿ. ಗೊತ್ತಾಯ್ತಲ್ಲ, PDGನು ಚೇಂಜ್ ಆದ್ರು, ADGನು ಚೇಂಜ್ ಆದ್ರು ಮಾಡ್ತಾರೆ. ಕಾಪಿ ಕೊಡಿ, ನನ್ಗೆ ತಗೊಂಡಿದ್ದೀನಿ, ಬರ್ತೀನಿ. ಮೆಮೊ ಕೊಡ್ತೀನಿ.